ಇನ್ನು ಅಮಾವಾಸ್ಯೆ ದಿನದಂದೇ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಜ್ಯೋತಿಷ್ಯ ವಲಯದಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಈ ವಿಚಾರ ಗ್ರಾಸವಾಗ್ತಾ ಇದೆ. ಯಾವ ರಾಶಿಯವರಿಗೆ ಹಾಗಾದ್ರೆ ಇದರ ಪರಿಣಾಮಗಳು ಉತ್ತಮ ರೀತಿಯಲ್ಲಿರುತ್ತೆ, ಯಾರಿಗೆ ಸವಾಲು ಹೆಚ್ಚಾಗಿರಲಿದೆ ಅನ್ನೋ ಪ್ರಶ್ನೆಗೂ ಸಂಬಂಧಪಟ್ಟಂತೆ ಉತ್ತರ ಕೊಡೋ ಪ್ರಯತ್ನ ಆಗಿದೆ. ಹಾಗಾದ್ರೆ ಗ್ರಹಣದ ಎಫೆಕ್ಟ್ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರಜ್ಞರು ಏನ್ ಹೇಳ್ತಾರೆ ಅಂತ ನೋಡೋದಾದ್ರೆ, ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಬಾಲಗ್ರಹ ದೋಷಗಳು ಹೆಚ್ಚಾಗಿ ಬರ್ತದೆ. ಮಕ್ಕಳಿಂದ ಸ್ವಲ್ಪ ತೊಂದರೆ ತಾಪತ್ರೆಗಳಿಗೆ ಒಳಗಾಗುವಂಥದ್ದು, ಪ್ರೀತಿ ಪ್ರೇಮ ವಿಚಾರದಲ್ಲಿ ಸ್ವಲ್ಪ ಮೋಸಕ್ಕೆ ಒಳಗಾಗುವಂಥ ಸಾಧ್ಯತೆಗಳು ನಿರ್ಮಾಣವಾಗುತ್ತೆ. ಅಡ್ಡದಾರಿ, ಜೂಜು, ರೀಸ್, ಲಾಟರಿನೂ ರೀತಿ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳ ಕಡೆಗೆ ಸ್ವಲ್ಪ ಹೆಚ್ಚಿನದಾಗಿ ಒಲವು ಬರತಕ್ಕಂಥದ್ದು, ಇರುವಂಥ ಉದ್ಯೋಗ ನಷ್ಟವನ್ನು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗುತ್ತೆ ಈ ಗ್ರಹಣದಿಂದ ವೃಶ್ಚಿಕ ರಾಶಿನವ್ರಿಗೆ. ಇನ್ನು ಧನುಸ್ಸು ರಾಶಿನವ್ರಿಗೆ ಸಂಬಂಧಪಟ್ಟಂತೆ ಭೂ ವ್ಯವಹಾರಗಳು ಅಂತಕ್ಕಂಥದ್ದು ಹೆಚ್ಚಿನಾಗಿ ಸಮಸ್ಯೆಯನ್ನು ತರುವಂಥದ್ದು, ಮತ್ತು ವಾಹನ ಅಪಘಾತಗಳಾಗ್ತಕ್ಕಂಥದ್ದು, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ, ಮಕ್ಕಳಿಂದ ನಷ್ಟವನ್ನು ನೋಡ್ತಕ್ಕಂಥ ಸಾಧ್ಯತೆಗಳು ಬರಬಹುದು ಈ ಸಂದರ್ಭ ಅಂತಕ್ಕಂಥದ್ದು ಧನುಸ್ಸು ರಾಶಿನವ್ರಿಗೆ ಸಂಬಂಧಪಟ್ಟಂತೆ ಗ್ರಹಣದಿಂದ. ಇನ್ನು ಮಕರ ರಾಶಿನವ್ರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಪ್ರಯಾಣದಲ್ಲಿ ವಸ್ತುಗಳನ್ನು ಕಳೆದುಕೊಳ್ತಕ್ಕಂಥದ್ದು, ದಾಯಾದಿ ಕಲಹಗಳು, ನೆರೆಹೊರೆಯಿಂದ ಬಂಧು ಬಾಂಧವರಿಂದ ಕಿರಿಕಿರಿಗಳು ಏರ್ಪಡ್ತಕ್ಕಂಥದ್ದು ಅಥವಾ ಮೋಸಕ್ಕೆ ಒಳಗಾಗುವಂಥ ಸನ್ನಿವೇಶ, ನಂಬಿಸಿ ಮೋಸ ಮಾಡುವಂಥ ಒಂದು ಪ್ರವೃತ್ತಿಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳು, ಸ್ಥಿರಾಸ್ತಿ ಮಾರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಸಗಳು ಒಳಗಾಗುವಂಥದ್ದು, ಪತ್ರ ವ್ಯವಹಾರಗಳಲ್ಲಿ ತಪ್ಪುಗಳಾಗುವಂಥ ಸಾಧ್ಯತೆಗಳು ನಿರ್ಮಾಣವಾಗಿ ಬರುತ್ತೆ ಮಕರ ರಾಶಿನವರಿಗೆ ಈ ಗ್ರಹಣದಿಂದ. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂತೆ ಆರ್ಥಿಕ ವ್ಯವಹಾರದಲ್ಲಿ ಅಥವಾ ಅತಿಹಾಸೆಗೆ ಬಲಿಯಾಗಿ ಆರ್ಥಿಕವಾದಂಥ ನಷ್ಟವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ಬರುತ್ತೆ. ಕೌಟುಂಬಿಕವಾದಂಥ ಕಲಹ, ಮಾತಿನಿಂದ ತೊಂದರೆಗಳನ್ನು ಅನುಭವಿಸುವಂಥ ಸಾಧ್ಯತೆಗಳು ನಿರ್ಮಾಣವಾಗಿ ಬರ್ತದೆ ಈ ಗ್ರಹಣದಿಂದ ಏರ್ಪಡ್ತದೆ ಕುಂಭರಾಶಿನವರಿಗೆ. ಇನ್ನು ಮೀನರಾಶಿನವರಿಗೆ ಮೀನರಾಶಿನಲ್ಲೇ ಗ್ರಹಣ ಇರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆಯಿಂದಿರಬೇಕು. ವ್ಯಾಪಾರ ವ್ಯವಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಜಾಗ್ರತೆಯಿಂದಿರಬೇಕು. ಕೌಟುಂಬಿಕವಾದಂಥ ಕಲಹ, ಕುಟುಂಬದಿಂದ ನಷ್ಟವನ್ನು ನೋಡ್ತಕ್ಕಂಥ ಒಂದು ಪರಿಸ್ಥಿತಿ ಈ ಗ್ರಹಣದಿಂದ ನೀವೆಲ್ಲರೂ ಕೂಡ ಎದುರಿಸುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ.